ಕಂಡದ್ದು ಕಂಡ ಹಾಗೆ. ನಾನು ಮಲ್ಲಿಕಾರ್ಜುನ ಹೆಗ್ಗಳಗಿ, ಪತ್ರಕರ್ತ, ಮುಧೋಳ. ಈ ಬಾರಿ ಸಿದ್ದೇಶ್ವರ ಸ್ವಾಮೀಜಿ, ವಿಜಾಪುರ ಜ್ಞಾನ ಯೋಗಾಶ್ರಮದ ಸ್ವಾಮೀಜಿ ಅವರಿಗೆ ಸಂಬಂಧಿಸಿದ ಒಂದು ಮಹತ್ವಪೂರ್ಣ ಘಟನೆ ಹೇಳ್ಬೇಕನ್ಸ್ತದ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅವರು ಕಾಗವಾಡ ಶಿವಾನಂದ ಕಾಲೇಜಿಗೆ ಚೇರ್ಮನ್ರಾಗಿದ್ರು 40 ವರ್ಷದಿಂದ. ಸಿದ್ದೇಶ್ವರ ಸ್ವಾಮಿ ಅಲ್ಲೇ ಇದ್ದು ಅದರದೆಲ್ಲ ಉಸ್ತುವಾರಿ ನೋಡ್ತಿದ್ರು. ಒಂದಿನ ಏನಾಯ್ತು, ಅಲ್ಲಿ ಪ್ರಿನ್ಸಿಪಾಲ್ ಒಬ್ರು ಲೇಡಿ ಟೀಚರಿಗೆ ಸಸ್ಪೆಂಡ್ ಮಾಡಿಬಿಟ್ರು. ಕುಲಕರ್ಣಿ ಅಂತ ಲೇಡಿ ಟೀಚರಿಗೆ ಸಸ್ಪೆಂಡ್ ಮಾಡಿದ ಮೇಲೆ ಅವ್ರು ಕೋರ್ಟ್ ಹೋದ್ರೆ ಹೆಣ್ಮಗಳು. ಕೋರ್ಟ್ ನೋಟಿಸು ಸಿದ್ದೇಶ್ವರ ಶ್ರೀಗಳಿಗೆ ಬಂತು. ಚೇರ್ಮನ್ ಇದ್ರು, ಇವ್ರಿಗೆ ಬಂತು. ಬಂದ ಕೂಡಲೇ ಬಡ ಬಡ ರಾಜೀನಾಮೆ ಬರೆದರು. ಮತ್ತು ಕಮಿಟಿ ಹಿರಿಯರನ್ನೆಲ್ಲ ಕೂರಿಸಿ, ನೋಡಪ್ಪ ಇದು ನನ್ನ ದಗದಲ್ಲ, ನಾನು ಪ್ರವಚನ ಅಧ್ಯಯನದಲ್ಲಿ ಇರೋ ಮನುಷ್ಯ, ಇದು ನೀವು ವ್ಯವಹಾರಿಕ, ಇದು ಲೌಕಿಕ ನಾನು ಮಾಡೋದಿಲ್ಲ, ನೀವೇ ಮಾಡಲಿ ಅಂತ ಹೇಳಿ ಅವ್ರು ಎಷ್ಟೋ ಒತ್ತಾಯ ಮಾಡಿದ್ರು. ಬಿಟ್ಟು ಬಿಜಾಪುರಕ್ಕೆ ಬಂದ್ರು. ಅಷ್ಟೇ ಅಲ್ಲ, ಪುನಃ ತಪ್ಪಿ ಕೂಡ ಆ ಕಾಲೇಜಿಗೆ ಹೋಗ್ಲಿಲ್ಲ ಅವರು. ತಮ್ಮ ಇಡೀ ಜೀವಿತ ಅವಧಿಯಲ್ಲಿ ಆ ಸಾಲಿಗೆ ಹೋಗ್ಲಿಲ್ಲ ಅವರು. ಇದನ್ನ ಹೇಳುವಾಗ ನನಗೆ ಇನ್ನೊಂದು ಸಂಗತಿ ನೆನಪಾಗ್ತ. ಏನು ಅಂದ್ರೆ, ಇನ್ನೊಬ್ಬ ಸ್ವಾಮಿಗಳು ಭೇಟಿಯಾಗಕ್ಕೆ ಹೋಗಿದ್ದೆ. 11:30 ಆಗಿತ್ತು. ಹೋದ್ಕೊಳ್ಳಿ, ಯಾಕ್ರಿ ಅಜ್ಜಾರ ಇನ್ನೂ ಏನ್ ಜಳಕ ಮಾಡಿದಂಗೆ ಕಾಣೋದಿಲ್ಲ? ಎಲ್ಲಿ ಜಳಕ್ರಿ, ಇನ್ನೂ ಜಳಕ ಮಾಡಕ್ಕಾಗಿಲ್ಲ. ಈ ಸಾಲಿ ಹುಡುಗರು ಫೀ ವಸೂಲು ಮಾಡೋದು, ಮಾಸ್ತರ್ಗಳು ಇದನ್ನ ಮಾಡೋದು, ಗಾಡಿ ಕಳ್ಸೋದು, ಮತ್ತು ಊರಾಗಿನ ವ್ಯವಹಾರ ಹಿಡಿದಂದ್ರೆ ಒಂದು ರೇಷನ್ ಅಂಗಡಿನೂ ಒಂದು ಗುತ್ತಿಗೆ ನಾವ ತಗೊಂಡಿವ್ರೆ. 7-8 ತಗದಾಗ್ಯವ್ರಿ, ಸೌಡೆ ಇಲ್ಲ. ಮತ್ತೆ ಏನ್ರಿ ಭಾಳ ತ್ರಾಸ ಆಗತ್ತೆ? ಏನ್ ತ್ರಾಸ ಏನಿಲ್ರಿ. ಪೂಜೆಕ ಮತ್ತೊಬ್ಬ ನೇಮ್ಸಿನ್ರಿ, ಪಗಾರ ಕೊಟ್ಟ. ನಾ ಫುಲ್ ಟೈಮ್ ಇದನ್ನ ಮಾಡಾಕಿದ್ದೆ. ನಾನು ಬರೋಬ್ಬರಿ ಬಿಡ್ರಿ, ಚಲೋ ಮಾಡಿರತ್ತಾನಿ. ಮತ್ ಏನ್ ಸ್ವಾಮಿಗಳ ಸುಮ್ಮನೆ ಡ್ರೆಸ್ ಅಷ್ಟು ತೆಗೆದು ಬಿಡ್ರಿ, ಕೆಂಪು ಪೂರಾ ವ್ಯವಹಾರಿಕ ಆಗಿಬಿಡ್ರಿ ಯಾಕೆ ಅಂತಂದೆ. ನಕ್ಕೋತ ಹೇಳಿದೆ. ನಾನು ಸ್ವಲ್ಪ ಸಲಿಗಿತ್ತು. ಅವರು ನಕ್ಕೋತ ಹೇಳಿದ್ರು, ನೋಡ್ರಿ ಈ ಅರಿಬಿ ಹಾಕೊಂಡಿನಿ ಅಂತ ಹೇಳಿ ಬಂದು ಕಾಲಿಗೆ ಬೀಳ್ತಾರ. ಕೆಂಪು ಅರಿಬಿ ನೋಡಿದ ಕೂಡಲೇ ಕಾಲಿಗೆ ಬೀಳ್ತಾರೆ, ಮ್ಯಾಲ ರೊಕ್ಕ ಕೊಡ್ತಾರ. ಮತ್ ಅದ್ನ್ಯಾಕ್ ತೆಗಿದ್ರಿ? ಅದು ಒಂದ್ ಇರ್ಲೇ ಹತ್ತಿತ್ತು, ಎರಡು ಇಟ್ಕೊಂಡು ಗಾಡಿ ಹೊಡ್ಯಾಕತ್ತಿದ್ರಿ ನಾನು ಅಂದ್ರು. ಅದಕ್ಕೆ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆನೂ ಹೇಳಿದೆ, ನಮ್ಮ ಇನ್ನೊಬ್ಬರು ಸ್ವಾಮಿಗಳು ಬಗ್ಗೆ ಹೇಳಿದೆ. ಅವ್ರಿಗೆ ಸರಿಯಾದ ಮಾರ್ಕ್ಸ್ ಹಾಕೋ ಕೆಲಸ ನಿಮ್ದು. ಥ್ಯಾಂಕ್ ಯು.